ಅರವಿಂದ್ ರಾಜ್ ಅವರೇ, ರೋಲೆಕ್ಸ್ ಟೀಸರ್ಗೆ ಬಂದಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ನೋಡೋಣ ಹೇಗಿರುತ್ತೆ ಅಂತ ಒಂದು ಅನುಭವ. ಏನು ಅನುಭವ ಇರುತ್ತೆ? ಸಿಕ್ಕಾಪಟ್ಟೆ ಅನುಭವ ಐತಿ ನಿಮ್ಗೆ ಆಲ್ರೆಡಿ. ದುಷ್ಯಂತ್ ಅವರು ಬಂದಾರೆ. ಇವ್ರ ಸ್ಟುಡಿಯೋನೇ ಫುಲ್ ವರ್ಕ್ ಆಗಿದ್ದು ರೋಲೆಕ್ಸ್ದು. ಹೇಳಿ ಸರ್. ಕೌಸ್ತುಭ ನೋಡೋಣ ಆದಷ್ಟು ಬೇಗ ಇವಾಗ ಕಾತ್ರದಿಂದ ನೋಡಿ. ನೀವು ಒಂದು ಪ್ರೆಸ್ ಮೀಟ್ ತಕ್ಷಣಕ್ಕೆ ಮಾಡಿದ್ರು ಪಕ್ಕ ಮಾಡೋಣ. ಮಾಡ್ರಿ ಎಲ್ಲಂತೆ ಸರ್ ಲಾಗ್ ಇದು ಸರ್ ಅಲ್ಲಿ ಡೌನಲ್ಲಿ ಇರುತ್ತೆ. ಇಲ್ಲಿ ಅಲ್ಲಿಂದ ಡೌನ್ ಇದೆಯಲ್ಲ, ಅಲ್ಲ ಕೇಳಿ ಎಲ್ಲಿ ಮೇಲೆನಾ? ಮೋಹನ್ ಅವರೇ ಹೇಳಿ, ಲಾಗ್ ಮಾಡ್ತಾ ಇದೀವಿ ನಾವು. ಅದೇ ಹೇಳಿ ಇವಾಗ. ರೋಲೆಕ್ಸ್ ಒಳ್ಳೆ ತಮಿಳು ಹೀರೋ ಇದ್ದಂಗೆ ಇದ್ದಾನೆ. ಧನುಷ್ ತರ ಇಲ್ವಾ ಇವರು? ಇಲ್ಲ ನಿಜ ಹೇಳಿ. ಬೇರೆ ನಾನು ಬೇರೆ ಈ ತರ ರೆಡಿ ಆಗಿ ಬನ್ನ. ಯಾವ್ದೋ ಆಂಟಿ ಬಂದಿರ್ಬೇಕು. ಇಲ್ಲ ಹುಡುಗಿ ಬಂದಿರ್ಬೇಕು. ಎಲ್ಲ ಗಂಡು ಮಕ್ಳು ಅವರಂತೆ. ಹೌದಾ? ಇದಾರಲ್ಲ ಸರ್ ಹೀರೋಯಿನ್. ಅಲ್ಲೇ 4ನೇ ಫ್ಲೋರ್ ಇರ್ಲಿಲ್ವಾ ಸರ್? ಹೇಳಿ ಸರ್, ಏನು ತಿಂಡಿ ಮಾಡಿದ್ರಿ ಸರ್? ಅನ್ನ ಸಾಂಬಾರ್ ತಿಂದಿದ್ದೀವಿ. ರೋಲೆಕ್ಸ್ ಸರ್ ವಿಡಿಯೋ ಮಾಡಿ ಎಲ್ಲಿ ಆರ್ಟಿಸ್ಟ್ ಕೊಡ್ತೀನಿ. ನಿಮ್ಮ ಹತ್ರ ಯಾವುದೋ ಇದೆ? ನನ್ನ ಹತ್ರ ಯಾವುದು ಸರ್ ಇಂಡಿವಿಜುವಲ್ ಆಗಿ ತುಂಬ ಮಾಡ್ತಾ ಇದ್ದೀವಿ. ಕಾಂಬಿನೇಷನ್ ಹಾಕ್ಕೊಳ್ಳಿ. ಇಂಡಿವಿಜುವಲ್ ಎಫೆಕ್ಟ್ ಆಗುತ್ತೆ. ಯಾಕೆಂತಂದರೆ ಕಾಂಬಿನೇಷನ್ ಇದ್ದಾಗ 1/1 ಫಂಕ್ಷನ್ ಇರುತ್ತೆ, ನೋಡೋರಿಗೆ ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ. ಇಂಡಿವಿಜುವಲ್ ತುಂಬ ಮಾಡ್ತಾ ಇದ್ದೀರಾ. ಹೌದಾ? ಹಾಂ, ಓಕೆ ಆಗಿದ್ರೆ ಅಷ್ಟು 11-20 ಹಾಕಿಬಿಟ್ಟಿದ್ದಾರೆ. Light officer or everybody cooperated with me. People are asking for me, why you come to Karnataka and take film in Kannada? Because for artists there is no limit, there is no area, there is no country. Everywhere they can go, everywhere. ಅದು ಸಿನಿಮಾ ನೋಡಿದ್ರೆ ಟ್ವಿಸ್ಟ್ ಕೊಡ್ತದಣ್ಣ ನಿಮಗೆ. ಇವಾಗ ನಾನು ಹೇಳ್ಬಿಟ್ರೆ ಮಜಾ ಇರಲ್ಲ. ಅದು ನೀವು ಸಿನಿಮಾ ನೋಡಿದ್ರೆ ಅದು ಮಜಾ ಕೊಡೋದು ನಿಮಗೆ. ಏನಕ್ಕೆ ಇದು ಮಾಡಿದಾರೆ ಅಂತ ಹೇಳಿದಲ್ಲ ಮೊದಲೇ. ಇಬ್ಬರಿಗೂ ಹೀರೋಯಿನ್ ಒಬ್ರನ್ನೇ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ. ಅವ್ರು ಬಂದು ಫಸ್ಟ್ ಪ್ರಶ್ನೆ ಅದೇ ಆಗಿತ್ತು. ಅದು ಮೋಕ್ಷ ಸರ್ ಅದೇ ಪ್ರಶ್ನೆ. ಓಕೆ ಓಕೆ, ಒನ್ ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಎಲ್ಲ ರೋಲೆಕ್ಸ್ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ, ಸಿನಿಮಾನ ಗೆಲ್ಸಿ. 2026 ರೋಲೆಕ್ಸ್ ಸಿನಿಮಾ ನಿಮ್ಗೆ ಎಲ್ಲರಿಗೂ ರಸದೌತಣ ಬಡಿಸೋದ್ರಲ್ಲಿ 2 ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸರ್ ಮಧು ಸರ್, ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ರೋಲೆಕ್ಸ್ ದ ಕಾಮಿಡಿ ಪ್ಯಾಕ್ ಎಂಟರ್ಟೈನ್ಮೆಂಟು. ಪರ್ಸ್ನಲಿ ಇದನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾನೆ ಸುಮಾರು ಸನ್ನಿವೇಶ ನಾನು ನಗಾಡಿದ್ದೀನಿ. ಅಷ್ಟು ಬ್ಯೂಟಿಫುಲ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಹಾಗೆ ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂದರೆ ಕಾಮಿಡಿ ಥ್ರಿಲ್ಲರ್. ಈ ಸಿನಿಮಾಗೆ ಏನು ಮೂಡ್ ಬೇಕು ಅದನ್ನು ಕ್ಯಾರಿ ಮಾಡೋಕ್ಕೆ ಇಡೀ ಟೀಮ್ ಟ್ರೈ ಮಾಡಿದ್ದೀವಿ. ಆ್ಯಂಡ್ ದೇ ಹ್ಯಾವ್ ಪ್ರೊವೈಡ್ ಎವ್ರಿಥಿಂಗ್. ಯಾವುದು ಕುಂದುಕೊತ್ತಿದ್ದರಂಗೆ ಸಿನಿಮಾಟೋಗ್ರಫಿಯಿಂದ ಫಿಲ್ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ವರ್ಮಾ ಅಂತ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಎರಡನೇದಾಗಿ ನಮ್ಮ ನಾಯಕ ನಟರು ಕೋಮಲ್ ಸರ್ ಆ್ಯಂಡ್ ಸೋನಲ್ ಆ್ಯಂಡ್ ವಿನೋದ್ ಸರ್ ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಈ ಸಿನಿಮಾಗೆ ಆನೆ ಬಲ ಬಂದಂಗೆ ಆಗಿದೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಗೆಲ್ಲಿಸಿ ಸಪೋರ್ಟ್ ಮಾಡಿ
ಮಾಧ್ಯಮದವ್ರು ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಎಡಿಟರ್ ಸರ್. ಎಲ್ಲರಿಗೂ ನಮಸ್ಕಾರ. ಈ ಥರ ವೇದಿಕೆ ಇದೆ ನನ್ನ ಮೊದಲು. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ನಾನು ನಮಸ್ಕಾರ. ಸಿನಿಮಾ ಒಂದು ಪೂರ್ತಿ ಕಾಮಿಡಿ ಸಿನಿಮಾ ಓಟಕ್ಕೆ ಹೇಗೆ ಬೇಕೋ ಆ ಥರ ಒಂದು ಕೆಲಸ ಮಾಡಿದ್ದೀನಿ. ಸೊ ನನ್ನ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರು ವಿಜಯವಾಡದಿಂದ ಬಂದಿಲ್ಲ, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ನಂಬಿ ಸಿನಿಮಾ ತೆಗೆಯೋದಕ್ಕೆ ಎಲ್ಲೇ ಆಗಲಿ ಯಾವುದೇ ಸ್ಕ್ರೀನ್. ಮೊದಲನೇದಾಗಿ ನಾನು ಒಂದು 6 ವರ್ಷದಿಂದ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನನ್ನಂಥ ಕಲಾವಿದನ್ನ ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಂಥ ಶ್ರೀನಿವಾಸ್ ಸರ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಎಲ್ಲರಿಗೂ ನಮಸ್ಕಾರ. ಸೊ ರಾಲೆಕ್ಸ್ ಸಿನಿಮಾ, ಈ ಸಿನಿಮಾ ನಮಗೆ ಫಸ್ಟು ಶ್ರೀನಿವಾಸ್ ಸರ್ ಮತ್ತು ರಾಜೇಶ್ ಅವರಲ್ಲಿ ಇವರಿಬ್ಬರೇ ಬಂದಿದ್ದು ಟು ಆಸ್ಕ್ ಫಾರ್ ದಿಸ್ ಫಿಲ್ಮ್. ಐ ಥಿಂಕ್ ನನ್ನ ಪಾತ್ರ ಹೇಳಿದಾಗ ಒಂದು ಸ್ವಲ್ಪ ಭಯ ಇತ್ತು ನನಗೆ ಆಗತ್ತಾ, ಯಾಕೆಂದರೆ ರಿಯಲ್ ಕ್ಯಾರೆಕ್ಟರ್ ಅದಲ್ಲ ನಂದು. ಅದನ್ನು ಬಿಟ್ಟು ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ಥರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ಥರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯಿತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದಮೇಲೆ ಮಾದೇವ ಆದಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನನಗೆ ಕೊಡಿಸಿದ್ದಕ್ಕೆ. ಅಲ್ಲಲ್ಲ, ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ರಾಜೇಶ್ ಅವರು, ಸೊ ಅವರಿಬ್ಬರು ನನಗೆ ಭಾಳ ಈ ಸಿನಿಮಾಯಿಂದ ಆತ್ಮೀಯರಾದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಮ್ಮ ಮೊನ್ನೆನೇ ನೋಡಿದೆ ಸಿನಿಮಾನ, ನಗ್ತಾನೇ ಇದ್ದೆ. ಕೋಮಲ್ ಸರ್ ಅವರು ಆ್ಯಸ್ ಯೂಶುವಲ್ ನಿಮ್ಮ ಒಂದು ನಮ್ಗೆ ಭಾಳ ಇಷ್ಟ ಆಗಿದ್ದು ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ಟರೆ ನಾನು ಫುಲ್ಲು ಮಗುನೇ ಅನ್ನೋದು ಸಕ್ಕತ್ತಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಬಂದರು ಥ್ರೂ ಔಟ್ ಆಗಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸೋನಾಲ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಈ ಸಿನಿಮಾ ನೋಡ್ಸುತ್ತೆ. ಆ್ಯಕ್ಚುಲಿ ನನಗೆ ನಿಶಾ ಅವ್ರು ಕೇಳಿದ್ರು ನೋಡ್ಸುತ್ತೆ ಅಂದರೆ ಏನು ಅಂದರು. ಆ್ಯಕ್ಚುಲಿ ಏನು ಅಂದರೆ ನೋಡ್ಸುತ್ತೆ ಅಂದರೆ ನಿಮ್ಮನ್ನು ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡೋಕ್ಕೆ ಬಿಡಲ್ಲ, ಸಿನಿಮಾ ನೋಡಿಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಡ್ಸುತ್ತೆ ಸಿನಿಮಾನ. ವಾಸು ಸರ್ ವಿನೋದ್ ಸರ್ ಸರ್ ಆ್ಯಕ್ಚುಲಾಗಿ ಅದೊಂದು ತುಂಬ ಒಳ್ಳೆ ಬೆಳವಣಿಗೆ. ಸುಮಾರು ಜನ ಸರ್ ಕಾಂಬಿನೇಷನಲ್ಲಿ ಅಂದರೆ ಸರ್ ಇವಾಗ ಅವರ ಇವಾಗ ಒಂದು ಯಾರಿಗಾರು ಒಬ್ಬರಿಗೆ ಇವಾಗ ಸೇಮ್ ಹೆಂಗೆ ಕೃಷ್ಣ ಅರ್ಜುನಂದು ಒಂದು ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ ಆ ಥರ ಇರ್ಬೋದು. ನಾನು ಅರ್ಜುನನ್ ಥರ ಇದ್ದಾಗ ಕೃಷ್ಣ ಗೈಡ್ಲೈನ್ಸ್ ಹೆಂಗೆ ಕೊಡ್ತೀವಿ. 2 ಗಂಟೆ 2 ಕಾಲು 2:15 ಆಗತ್ತೆ. ಪಕ್ಕನೇ ಸಿರೆ ಪಕ್ಕನೇ ರೋಲೆಕ್ಸ್ ಟ್ರೈಲರ್ ಮುಗಿಸ್ಕೊಂಡು ಅಂದರೆ ಟೀಸರ್ ಲಾಂಚ್ ಮುಗಿಸ್ಕೊಂಡು ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ರೋಲೆಕ್ಸ್ ಟೀಸರ್ ಎಡಿಟ್ರು ನಮ್ಮ ಅರವಿಂದ್ ರಾಜ್ ಸರ್ ಸಖತ್ತಾಗಿ ಮಾತಾಡೋರು. ನಾಳೆನಾ ಸೋಮವಾರ ಸರಿ ಆಯ್ತು ಮಾಡ್ತೀನಿ. ಎಷ್ಟನೇ ಫ್ಲೋರ್ ಹೋಗ್ಬೇಕು ನಾವು? ಏನು ಸರ್ ಹೇಗಿತ್ತು ಟೀಚರ್ ಲಾಂಚ್ ಹೇಳಿ? ಚೆನ್ನಾಗಿತ್ತು. ನನಗೊಂದು ಇದೇ ಫಸ್ಟ್ ಸಲ ಒಂದು ಪ್ರೆಸ್ ಮೀಟಲ್ಲಿ. ಏನು ದೊಡ್ಡ ಪ್ರೆಸ್ ಮೀಟ್ ಅಂತೀರಾ? ಪ್ರೆಸ್ ಮೀಟಲ್ಲಿ ನಮ್ಮ ಸೋಲಾಗಿ ಟೆಕ್ನಿಷಿಯನ್ ಕರೆದು ವೇದಿಕೆ ಮೈಕ್ ಕೊಟ್ಟಿದ್ದು ಇದೇ ಫಸ್ಟು. ಕೊಟ್ಟಿಲ್ಲ ಸರ್, ಆವತ್ತು ಕೊಟ್ಟಲ್ಲ ಸರ್. ಯಾವುದ್ರಲ್ಲಿ ಚೇರೆಲ್ಲ ಒಟ್ಟಿಗೆ ಹಾಕಿ ಕೂರಿಸಿದ್ದು ಬೇರೆ. ಈ ಥರ ವೇದಿಕೆ ಸಪ್ರೇಟಾಗಿ ಟೆಕ್ನಿಷಿಯನ್ ಕರೆದು ಇದೆ ಫಸ್ಟು. ಇದಕ್ಕೆ ಮುಂಚೆ ಯಾರು ನನಗೆ ಈ ಥರ ಎಕ್ಸ್ಪ್ರೆಸ್ ಮಾಡಿಲ್ಲ, ಗೊತ್ತಿಲ್ಲ. ಈ ಥರ ಹೆಂಗೋಣ ಕೆಳಗೆ ಹೋಗ್ಬೇಕಲ್ಲ, ಬೇಸ್ಮೆಂಟ್ ಹಂಗೆ ಹೋಗ್ಬೇಕು. ಅವರಲ್ಲಿ ಏನು ಗೊತ್ತಾಗಲ್ಲ.
ಎಲ್ಲಿ ಬೇಸ್ಮೆಂಟಾ? ಇನ್ನೂ ಕೆಳಗಡೆ ಇಳಿಬೇಕಾ ಸರ್? ಇದರಲ್ಲೇ ಬರ್ಬೋದಿತ್ತಲ್ಲ ಸರ್? ರೋಲೆಕ್ಸ್ ಟೀಸರು ಯೂಟ್ಯೂಬಲ್ಲಿ ಲಾಂಚ್ ಆಗಿದೆ. A2 ಕನ್ನಡ ಮ್ಯೂಸಿಕ್ ಚಾನಲಲ್ಲಿ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಇದರಲ್ಲೇ ಅಂದರೆ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ. ಟೀಸರ್ ಲಾಂಚ್ಗೆ ವಿನೋದ್ ಪ್ರಭಾಕರ್ ಅವರು, ಕೋಮಲ್ ಅವರು, ಸೋನಾಲ್ ಅವರು ಎಲ್ಲರೂ ಬಂದಿದ್ದರು. ಟೀಸರು ತುಂಬ ಇಂಪ್ಯಾಕ್ಟಾಗಿ ಅಂದರೆ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಹೋಗಿ ಯೂಟ್ಯೂಬಲ್ಲೇ ಟೀಸರ್ನ ನೋಡಿ. ಟೀಸರ್ಗೆ ಕಾಮೆಂಟನ್ನು ಯೂಟ್ಯೂಬಲ್ಲೇ ಹಾಕಿ ಯಾವ ರೀತಿ ಇತ್ತು, ಹೇಗಿದೆ ಅಂತ. ಕೋಮಲ್ ಅವ್ರಿಗೆ ಈ ಸಿನಿಮಾ ಕಮ್ಬ್ಯಾಕ್ ಆಗೋ ಎಲ್ಲ ಲಕ್ಷಣಗಳು ಟೀಸರ್ ನೋಡಿದ ಮೇಲೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.